ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಲ್ವಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸುಮ್ಮನೆ ಜಸ್ಟ್ ಒಂದು ಫೋಟೋಶೂಟ್ ಮಾಡೋಣ ಅಂಥೇಳಿ ಆರ್ಯನ ಜೊತೆಯಲ್ಲಿ ಒಂದು ಸಾಂಗಿಗೆ ಫೋಟೋಶೂಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಅದನ್ನ ನಾನು ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅಂಥೇಳಿ ನಾನು ಆ ವಿಡಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ನನ್ನ ಫೇವ್ರೇಟ್ ಸಾಂಗ್ ಅದು. ನನ್ನ ಮಗ ಚಿಕ್ಕವನಿದ್ದಾಗಿಂದನೂ ಕೂಡ ಅದೇ ಸಾಂಗಿಗೆ ನಾನು ಶಾರ್ಟ್ನ ಮಾಡಬೇಕು, ಅಥವಾ ಅವಾಗೆಲ್ಲ ಟಿಕ್ಟಾಕ್ ಎಲ್ಲ ಇತ್ತಲ್ಲ, ಅದಕ್ಕೊಂದು ವಿಡಿಯೋ ಮಾಡಬೇಕಂತ ಭಾಳ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಆಗಿರಲಿಲ್ಲ. ಸೊ ಇವತ್ತು ಫ್ರೀ ಆಗಿದ್ದೆ. ಸೊ ಹಾಗಾಗಿ ಮಗನೂ ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ. ಅವನ ಜೊತೆಯಲ್ಲಿ ನನ್ನ ನೆಚ್ಚಿನ ಗೀತೆಗೆ ನಾನಿವತ್ತು ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ ಫೇಸ್ಬುಕ್ ಪೇಜಿಗೆ. ಇದೇನು ರಿಸಲ್ಟ್ ನಿಮಗೆ ಕಾಣ್ತಾ ಇದೆಯಲ್ಲ, ಇಷ್ಟು ಚೆನ್ನಾಗಿ ರಿಸಲ್ಟ್ ಬರಬೇಕಂದ್ರೆ ಅಷ್ಟು ಪ್ರೀತಿಗೆ ಕಜ್ಜಾಯ ಬಿದ್ದಿದೆ. ಯಾಕಂತಂದರೆ ಒಂದು ಫೋಟೋಗೆ ಸರಿ ಬರೋದಿಲ್ಲ, ಒಂದು ವಿಡಿಯೋಗೆ ನೆಟ್ಟಿಗೆ ಬರೋದಿಲ್ಲ. ಹಠ ಅಂದರೆ ಹಠ, ಅಳೋದು, ನಾ ಹೇಳ್ದಂಗೆ ಮಾಡಿದ್ರೆ ಮಾಡೋದಿಲ್ಲ, ಉಲ್ಟಾನೇ ಮಾಡ್ತೀನಿ ಅಂಥೇಳಿ ವಾದ ಹಾಕೋದು. ಇಷ್ಟೆಲ್ಲ ರಗಳೆ ಮಾಡಿ ಒಂದಿಷ್ಟು ವಿಡಿಯೋಗಳು ಡಿಲೀಟ್ ಆಯಿತು. ಫೈನಲಿ ರಿಸಲ್ಟ್ ತುಂಬ ಸೂಪರಾಗಿ ಬಂದಿದೆ. ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗಳಿಗೆ ಹಾಗೆಯೇ ನನ್ನ ವಿಡಿಯೋವನ್ನು ಯಾರು ಇಷ್ಟಪಟ್ಟು ನೋಡ್ತಾರಲ್ಲ ಅವರಿಗೋಸ್ಕರ ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟು ಚೆನ್ನಾಗಿ ವಿಡಿಯೋನ ಮಾಡಿ ಸಾಂಗ್ ಯಾಕೆ ಅಟ್ಯಾಚ್ ಮಾಡಿಲ್ಲ ಅಂತ ಕೇಳ್ತಾ ಇರ್ಬೋದು ನೀವು. ಸಾಂಗ್ ಅಟ್ಯಾಚ್ ಮಾಡಿದರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ. ಕಾಪಿರೈಟ್ ಕ್ಲೈಮ್ ಆಯ್ತಂದರೆ ನನ್ನ ಚಾನಲು ಮಾನಿಟೈಸ್ ಆಗೋಲ್ಲ. ಸೊ ಹಾಗಾಗಿ ನಾನು ಯಾವುದೇ ಥರ ಸಾಂಗ್ಗಳನ್ನು ಕೂಡ ಇದಕ್ಕೆ ಅಪ್ಲೋಡ್ ಮಾಡ್ತಿಲ್ಲ. ಜಸ್ಟ್ ವಾಯ್ಸ್ ಓವರ್ ಅಷ್ಟೇ ಕೊಡ್ತಾಯಿದ್ದೀನಿ. ಮಾನಿಟೈಸ್ ಆದಮೇಲೆ ಬೇಕಾದರೆ ನಾವು ಸಾಂಗ್ಸ್ಗಳನ್ನ ಕೂಡ ಹಾಕೊಬಹುದು ಅಂತ ಅನಿಸುತ್ತೆ. ಗೊತ್ತಿಲ್ಲ, ನೋಡೋಣ ಮುಂದೆ ಹೇಗೆ ಅಂಥೇಳಿ. ಮಳೆ ಕೂಡ ಬಿಡುವಿರೋದ್ರಿಂದ ನಮಗೆ ಫೋಟೋಶೂಟ್ ಮಾಡಿಸ್ಕೊಳ್ಳೋಕ್ಕೆ, ವಿಡಿಯೋ ಮಾಡಿಸ್ಕೊಳ್ಳೋಕ್ಕೆ ಏನೂ ಕೂಡ ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಬಿಸಿಲು ಮಾತ್ರ ಬಹಳ ಜೋರಿತ್ತು. ಎಷ್ಟು ಸ್ವೆಟ್ ಆಗ್ತಿದ್ದೆ ಅಂದರೆ ಪದೇ ಪದೇ ಮುಖಕ್ಕೆ ಮೇಕಪ್ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಬಿತ್ತು. 2 ದಿನ ಕಂಟಿನ್ಯೂಸ್ ಆಗಿ ಮಳೆ ಹೊಡೆದಿದ್ದರಿಂದ ಮನೆ ಮುಂದ್ಗಡೆ ದೊಡ್ಡ ದೊಡ್ಡ ಕೆಸರಿನ ಗುಂಡಿ ಆಗಿಬಿಟ್ಟಿದೆ. ಹೆದರಿಕೆ, ಕಾಲಲ್ಲಿ ಎಲ್ಲಿ ಬೇಕಾರಲ್ಲಿ ಕೂತ್ಕೊಳ್ಳೋಂಗಿಲ್ಲ, ಹಾವು ಬರುತ್ತೇನೋ ಅಂತ ಭಯ. ಈ ಥರ ನಮ್ಮ ಫೋಟೋಶೂಟ್ ಆಯಿತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ ಯು.